ಶರಣಬಸಪ್ಪನವರು ದಿನನಿತ್ಯ ದಾಸೋಹ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಹಿಂಗೆ ಬರ್ತಿದ್ರು, ಬಂದು ಎಲ್ಲ ದಾಸೋಹ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಿದ್ರು. ಎಲ್ಲರೂ ಭಾಳಷ್ಟು ಜನ ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುವಾಗಿ ಇರುವಂಥ ಸಮಯದೊಳಗೆ, ಅಂಥ ಸಮಯದೊಳಗೆ ಬಹಳಷ್ಟು ಒಳ್ಳೆಯ ಸಮಯ ಇರ್ತಕ್ಕಂಥ ಸಮಯದೊಳಗೆ ಸಾಲುಕ್ಯ ಮನೆತನ ಯಾವಾಗ ಇಂಥ ಒಂದು ಮನೆತನ ಐತಪ್ಪ ಅಂದ್ರೆ ನಮ್ಮೆಲ್ಲರ ಪುಣ್ಯ ಅಂತ ತಿಳಿದುಕೊಂಡಿರುವಂಥ ಸಮಯ. ಆದರೆ ಯಾರೋ ದೃಷ್ಟಿ ಕಣ್ಣು ಬಿತ್ತೇನೋ ಗೊತ್ತಿಲ್ಲ. ಅಂಥ ಸಮಯದೊಳಗೆ ಅವಾಗ ಸಾಲುಕ್ಯ ಮನೆತನದೊಳಗೆ ಒಂದಿಷ್ಟು ಬಿರುಕು ಮೂಡಿತು. ಶರಣಬಸವೇಶ್ವರರು ದಿನನಿತ್ಯ ಈ ರೀತಿ ಒಳಗೆ ದಾಸೋಹದ ಕಾರ್ಯಕ್ರಮ ಮಾಡಾಕತ್ತಾರ. ಎಲ್ಲರಿಗೂ ದಾಸೋಹ ಮಾಡಾಕತ್ತಾರ. ಬರುವಂಥ ಜನ ಸಕ್ಕರೆ ಎತ್ತ ಹಿರಿಬೆಗಳು ತಂತಾನೆ ಬರುವಂತೆ, ತಂತಾನೆ ಬರುವ ಹಾಗೆ ಆ ಶರಣರನ್ನು ಹುಡುಕಿಕೊಂಡು ಹಿಂಗೆ ಬರೋಕತ್ತಾರ. ಬರುವಂಥ ಸಮಯದಲ್ಲಿ ಏನಾಯ್ತು ಅಂತ ತಿಳ್ಕೊಂಡಂದ್ರೆ, ಮನೆಯೊಳಗಿರುವಂಥ ಶರಣು ಬಸವೇಶ್ವರರ ತಮ್ಮನಾದ ದೊಡ್ಡಪ್ಪನ ಹೆಂಡತಿಯಾದ ಜಯದೇವಿ ಅಂತೇಳಿ ಆ ಹೆಣ್ಮಗಳಿಗೆ ಯಾರೋ ಒಬ್ಬರು ಹೇಳಿದರು ಜಗತ್ತಿನೊಳಗೆ. ಅದಕ್ಕೆ ನಿಮಗೊಂದು ಚಲೋ ಮಾತು ಹೇಳಕತ್ತಿದ್ವಿ. ಏನಂತ, ಜಗತ್ತಿನೊಳಗೆ ಏನಂತ ತಿಳ್ಕೊಂಡಂದ್ರೆ, ನಿಮ್ಮ ಮನೆಯಾಗಿದ್ದು ವಸ್ತುಗಳನ್ನು ಕೊಡ್ರಿ. ನಿಮ್ಮ ಮನೆಯಾಗ ಅವ್ರ ಮನೆಯಾಗ ಆ ಹೆಣ್ಮಗಳಿಗೆ ಸೀರೆ ಇಲ್ಲಂದ್ರೆ ಸೀರೆ ಕೊಡ್ರಿ, ಹಾಕ್ಕೊಳಕ್ಕೆ ಬಂಗಾರ ಇಲ್ಲಂದ್ರೆ ಇಲ್ಲವಾ ತವ್ರ ಮನೆಗೆ ಹೊಂಟೀನಿ, ತವ್ರ ಮನೆಗೆ ಹೋಗಿ ಬರುತ್ತಾನೆ ನನಗೆ ಬಂಗಾರ ಆಭರಣ ಕೊಡು ಅಂದ್ರೆ ಬಂಗಾರದ ವಸ್ತು ಒಡವೆಗಳನ್ನು ಕೊಡಿ. ಅವ್ರ ಮನೆಯಾಗ ಇಲ್ಲದ ವಸ್ತುಗಳನ್ನು ಕೊಡ್ರಿ, ಬೇಡ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಆದ್ರೆ ಒಂದು ಮಾತು ನೆನಪಿರಲಿ, ಏನಂತ ಅಂತ ತಿಳ್ಕೊಂಡಂದ್ರೆ, ನಮ್ಮ ಮನೆತನ ಚೆನ್ನಾಗಿರಬೇಕು, ನಮ್ಮ ಮನೆತನ ಸಂಸ್ಕಾರ ನಡಿಬೇಕು, ಸಂಸ್ಕೃತಿಯಿಂದ ಮನೆತನ ನಡಿಬೇಕು, ಬಹಳ ಚೆನ್ನಾಗಿ ಹೋಗ್ಬೇಕಂತ ತಿಳ್ಕೊಂಡಂದ್ರೆ ನಮ್ಮ ಏನಂತ ತಿಳ್ಕೊಂಡಂದ್ರೆ ಕಿವಿ ಕೊಡಬಾರ್ದಂತ. ಕಿವಿ ಕೊಡಬಾರ್ದು, ಗೊತ್ತಾಕೈತಲ್ಲ. ಅದಕ್ಕೆ ನಿಮಗೆ ಬಂಗಾರದ ಹೋಲಿಗಳನ್ನು ಹಾಕಿದ್ರು. ಅವರು ಬಂಗಾರದಂಥ ಮಾತುಗಳನ್ನು ಕೇಳಲಿ ಎನ್ನುವುದಕ್ಕಾಗಿ ಬಂಗಾರದ ಹೋಲಿಗಳನ್ನು ಹಾಕಿದರು. ಹಾಗಾಗಿ ಕಿವಿ ಕೊಟ್ಟರು. ಯಾರು ಜಯದೇವಿ ಏನಂತಾಳ, ಜಯದೇವಿಗೆ ಏನೋ ಹೇಳಿದರು. ಏನಂತ, ಏ ಜಯದೇವಿ, ನೀನು ನಿನ್ನ ಗಂಡ ಇಬ್ಬರು ದುಡಿದು ಸಾಯ್ತಿರಿ, ಹೊಲದಾಗ ದುಡಿಯವ ನಿನ್ನ ಗಂಡ, ಮನೆಯಾಗ ನೀನು ಮಾಡಿ ನೀ ಸಾಯ್ಬೇಕು. ಆದರೆ ಹೆಸರು ಗಳಿಸ್ಕೊಳ್ಳೋರು ಶರಣಬಸಪ್ಪ ಮಹಾದೇವಿಯವರು. ನಿಮ್ಮದು ಏನೈತೆ ಅದರಾಗ, ದುಡಿದು ನೀವು ಸತ್ತೋಕ್ಕಿರಿ ಅಂತ ತಿಳ್ಕೊಂಡ್ರು. ಇಷ್ಟಾದ್ರೆ ಸಾಕ್ರಿ ಮಾತು. ಇಷ್ಟಾದ್ರೆ ಅನ್ನೋದ್ರಾಗ ಏನಾಕೈತೆ, ಬೆಳಕರದ್ರಾಗ ಒಂದಿದ್ದದ್ದು 2 ಹಾಕವ, ಅದವಲ್ಲ, ಒಂದಿದ್ದದ್ದು 2 ಹಾಕವ, 2 ಇದ್ದದ್ದು 4 ಹಾಕವ, ಹಿಂಗಾಕ ನಡೀತಿತ್ತೆ ನೋಡಿ. ಹೆಂಗಿರಬೇಕು, ಒಂದು ಸೂಕ್ಷ್ಮವಾದ ಮಾತು ಏನೈತಲ್ಲ, ಅವಾಗ ಜಯದೇವಿ ಕಿವಿ ಒಳಗೆ ಬಿಟ್ಟರು. ಬಿಡೋ ತಡನ ಅವಾಗ ಜಯದೇವಿ ಅಂತಾಳ ಗಂಡನಿಗೆ ಹೋಗಿ ಹೇಳಕತ್ತಿಲ್ಲ, ಏನ್ರಿ ನಾನು ಈ ಮನ್ಯಾಗ ಇರಕ್ಕೆ ಒಲ್ಲೆ ಅಂದ್ಲಕ್ಕಿ. ನಾ ಈ ಮನ್ಯಾಗ ಇರಕ್ಕೆ ಒಲ್ಲೆ ಅಂತ ತಿಳ್ಕೊಂಡಂದು ಬಳಿಕ ಅವಾಗ ಅಂದ, ಯಾಕೆ ಹುಚ್ಚಿ, ಯಾಕೆ ಮಾತಾಡ್ತಿದ್ದಿ, ಇಷ್ಟು ದಿನಗಳ ಪರ್ಯಂತರ ಈ ಮಾತುಗಳನ್ನು ನೀ ಮಾತಾಡಿಲ್ಲ, ಇವತ್ತು ಯಾಕೆ ಈ ಮಾತುಗಳನ್ನು ಮಾತಾಡ್ತಿದ್ದಿ, ಮಾತಾಡಬೇಡ ಅಂತ ತಿಳ್ಕೊಂಡು ಹಿಂಗೆ ಹೇಳೋದ್ರೊಳಗಾಗಿ ಅವಾಗ ಹೆಣ್ಮಗಳಂತಾಳ ಜಯದೇವಿ, ನೋಡ್ರಿ ನನಗೆ ಈ ಮನೆಯಾಗ ಮುಳ್ಳಾಗಿದೆ, ನಾನು ಒಂದು ಕ್ಷಣ ಈ ಮನೆ ಒಳಗೆ ಇರ್ಲಿಕ್ಕಾಗಂಗಿಲ್ಲ ಅಂದ್ಲಕ್ಕೆ. ಅಲ್ಲ, ಇರ್ಲಿಕ್ಕಾಗಂಗಿಲ್ಲ, ನೀನು ನಿನ್ನ ಅಣ್ಣನ ಜೊತೆಗೆ ಪಾಲು ತೆಗೆದುಕೊಂಡು ಬಿಡು, ಆರಾಮಾಗಿರ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಹೇಳಕತ್ತಿದ್ರು. ಆರಾಮಾಗಿರ್ಲಿಕ್ಕೆ ಬರ್ತದ, ಮೊದಲು ಪಾಲು ತಗೋ ನೀನು ಅಂತ ತಿಳ್ಕೊಂಡಂದು. ಹಂಗಂದ ಬಳಿಕ ಅವಾಗ ಆ ಕ್ಷಣವೇ ಮಹಾತ್ಮರು ಹೇಳ್ಕೊಂಡು ಬರ್ತಾರೆ, ತುಂಬಿದ ಮನೆಯನ್ನು ಹೊಡೆಯದ ಹೆಣ್ಣು ಲಕ್ಷ್ಮಿ ಆಗಬೇಕಾ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಡಬೇಕು. ತುಂಬಿದ ಮನೆಯನ್ನು ಒಡೆಯದ ಎನ್ನೋ ಲಕ್ಷ್ಮಿಯಾಗಬೇಕು, ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು. ತುಂಬಿದ ಮನೆಯನ್ನು ಒಡೆಯದ ಎನ್ನು ಲಕ್ಷ್ಮಿಯಾಗಬೇಕು, ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು. ತುಂಬಿದ ಮನೆಯನ್ನು ಒಡೆಯದ ಎನ್ನು
ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು. ಗಂಡ ಪೂಜೆ ಮಾಡಬೇಕು. ಹಮ್ಮು ಬಿಮ್ಮನು ಬಿಟ್ಟು ಗಂಡನ ಮನೆಯಲ್ಲಿ ನೀತಿಯಿಲ್ಲದಿರಬೇಕು. ತುಂಬಿದ ಮನೆಯಡು ಒಡೆಯದ ಹಾಗೆ, ತುಂಬಿದ ಮನೆಯನ್ನು ಒಡೆಯದ ಹಾಗೆ ಅತ್ತೆ ಮಾವರ ಸೇವೆಯ ಮಾಡಿ ಧನ್ಯಳಾಗಬೇಕು. ಧನ್ಯಳಾಗಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ಕಡುಲು ಭವನು ಬಿಟ್ಟು ಭವಾದಿ, ಕಡುಲು ಭವನು ಬಿಟ್ಟು ಮತ್ಸರ ಬಿಟ್ಟಿರಬೇಕು. ಒಂದೇ ಮನೆಯಲ್ಲಿ ನನ್ನವರೆನ್ನುವ ಭಾವ ಕೂಡಿರಬೇಕು. ಒಂದೇ ಮನೆಯಲ್ಲಿ ನನ್ನವರೆನ್ನು ಭಾವ ಕೂಡಿರಬೇಕು. ನಿಷ್ಠೆಯಿಂದಲೇ ಗಂಡನ ಪಾದ ಪೂಜೆ ಮಾಡಬೇಕು. ಪೂಜೆ ಮಾಡಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು. ಅತ್ತೆಯ ಸೇವೆ ಗಂಡನ ಸೇವೆ ಮೈದುನರ ಸೇವೆಯಲಿ ಅತ್ತೆ ಮಾವರ ಸೇವೆಯನ್ನು ನಿಷ್ಠೆಯಿಂದ ಮಾಡಿದಲಿರಬೇಕು. ಗರ್ವ ಅಹಂಕಾರವನ್ನು ಬಿಟ್ಟಿರಬೇಕು. ಗರ್ವ ಅಹಂಕಾರ ಬಿಟ್ಟಿರಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು. ಪೂಜೆ ಮಾಡಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು, ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು, ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ಜಯದೇವಿಗೆ ಯಾರೋ ಬಂದು ಏನೋ ಹೇಳಕತ್ತಿದ್ರು. ಜಯದೇವಿ ಅಂತಾಳ ಗಂಡನ ಮನೆಗೆ ಗಂಡನ ಹತ್ರ ಹೋಗಿ ಹೇಳಕತ್ತಿದ್ಲು, ಈ ಮನೆ ಒಳಗೆ ನನಗೆ ಪಾಲು ತೆಗೆದುಕೊಳ್ಬೇಕು ಅಂದರು. ಅವಾಗ ದೊಡ್ಡಪ್ಪ ಅಂತಾನ, ಅಲ್ಲ ದೇವರಂತ ನನ್ನ ಅಣ್ಣನ ಜೊತೆಗೆ ನಾನು ಪಾಲು ತೆಗೆದುಕೊಳ್ಳುವುದಂದ್ರೆ ನಾನು ಸಾಧ್ಯವಿಲ್ಲ. ಇಲ್ಲಿವರೆಗೂ ಕೂಡ ನನ್ನ ಅಣ್ಣ ಅಂದರೆ ದೇವರಾಗಿ ನಾನು ನೋಡ್ಕೊಂಡು ಬಂದೀನಿ. ಆ ರೀತಿ ಒಳಗೆ ನಾನು ಜೀವನ ಬದುಕೊಂಡು ಬಂದೀನಿ. ನನ್ನ ಅಣ್ಣನ ಹತ್ರ ಹೋಗಿ ಪಾಲು ಕೊಡು ಅಂತ ತಿಳ್ಕೊಂಡಂದ್ರೆ ನನಗೆ ಬಹಳಷ್ಟು ನೋವಾಗ್ತದೆ, ದುಃಖ ಆಗ್ತದೆ, ನಾನು ಪಾಲು ಕೇಳಲ್ಲ ಅಂದ ಬಳಿಕ ಹೆಣ್ಮಗಳು ಅಂತಾಳೆ, ನಿನ್ನಿಂದ ಕೇಳಕ್ಕೆ ಧೈರ್ಯ ಇಲ್ಲ, ನಾ ಹೋಗ್ತೀನಿ ಅನ್ಲಕ್ಕಿ. ನಿನಗೆ ಕೇಳುವುದಕ್ಕೆ ಧೈರ್ಯವಿಲ್ಲ ಅಂತ ತಿಳ್ಕೊಂಡ ಬಳಿಕ ನಾನು ಹೋಗಿ ಕೇಳ್ತೀನಿ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವನಂತಾನೆ, ನಮ್ಮ ಅಣ್ಣ ಬಹಳಷ್ಟು ಗೌರವದಿಂದ ನಡ್ಕೊಂಡು ಹೋದವ, ಎಲ್ಲರೂ ಕೂಡ ನಮ್ಮ ಅಣ್ಣನನ್ನು ದೇವರಂತ ತಿಳ್ಕೊಂಡು ಭಾವಿಸ್ತಾರೆ. ಇಂಥದ್ರ ಸಮಯದೊಳಗೆ ನಾನು ಹೋಗಿ ಹಿಂಗೆ ಆಗ್ತದಲ್ಲ ಅಂತ ತಿಳ್ಕೊಂಡು ಅವಾಗ ಯೋಚನೆ ಮಾಡಕತ್ತಿದ. ಗಟ್ಟಿ ಧೈರ್ಯ ಮಾಡಿ ಹೇಳಕತ್ತಿದ, ಏನಾರ ಆಗಲಿ ನಾವು ಹೋಗಿ ಕೇಳಬೇಕಂದ. ಅಣ್ಣನಾಗಿರ್ತಕ್ಕಂಥವನು ಒಂದು ದಾಸೋಹದ ಮನೆ ಒಳಗೆ ಕುಳಿತುಕೊಂಡಿದ್ದಂಥ.
ಅವಾಗ ಹಿಂದಿನಿಂದ ಹಿಂದಿನಿಂದ ಹೋಗಿ ನಿಂತ್ಕೊಂಡು ಕೇಳಾಕತ್ತಿದ್ದಂತ. ಅಣ್ಣ ಅಂದ. ಎಂದೂ ಕೂಡ ಮಾತನಾಡದೇ ಇರ್ತಕ್ಕಂಥ ದೊಡ್ಡಪ್ಪ ತಮ್ಮ ಎದುರಿಗೆ ಬಂದು ಮಾತನಾಡುವ ಧೈರ್ಯವಿಲ್ಲ. ಆದರೆ ಹಿಂದಿನಿಂದ ಬಂದು ಅಣ್ಣ ಅಂದ ಬಳಿಕ ಯಾಕೋ ದೊಡ್ಡಪ್ಪ ಅಂತ ಅಂದಂತ. ಯಾಕೆ ದೊಡ್ಡಪ್ಪ ಅಂತ ತಿಳ್ಕೊಂಡು ಅಂದಾಗ ಕೇಳುವಂಥ ಧೈರ್ಯ ಬರಲಿಲ್ಲ, ಮತ್ತೆ ಮರಳಿ ಹೋದನಂತ. ಕೇಳುವಂಥ ಧೈರ್ಯ ಬರಲಿಲ್ಲ, ಮತ್ತೆ ಮರಳಿ ಹೋದ ಬಳಿಕ ಜಯದೇವಿಯಲ್ಲಿ ನಿಂತ್ಕೊಂಡಕ್ಕೆ ಅಂತಾಳ, ನಿನ್ನಿಂದ ಧೈರ್ಯ ಇಲ್ಲ, ನಿನ್ನ ಮೊದಲ ಧೈರ್ಯಗೇಡಿದಿ ಮನುಷ್ಯ, ನಾ ಹೋಗಿ ಕೇಳ್ತೀನಿ ತಡಿ ಅನ್ಲಕ್ಕೆ. ಬೇಡ, ನನ್ನಣ್ಣ ಮರ್ಯಾದಿಸ್ತ ಮನುಷ್ಯ ಅದಾನ, ನೀನು ಹೋಗಿ ಕೇಳಿದ್ರೆ ಮತ್ತೆ ಅವನಿಗೆ ಬಹಳಷ್ಟು ನೋವು ಆಗ್ತದೆ, ಏನಾರ ಮಾಡಿ ನಾನು ಕೇಳ್ತೀನಿ ತಡಿ ಅಂತ ತಿಳ್ಕೊಂಡು ಹೋಗಿ ಮತ್ತೆ ಹಿಂದಿನಿಂದ ನಿಂತ್ಕೊಂಡು ಕೇಳಕತ್ತಿದ್ದಂತ. ಅಣ್ಣ ಅಂದ, ಯಾಕೋ ಏನು ಮಾತಾಡಕತ್ತಿದ್ದಿ, ಬಹಳ ಹೊತ್ತಾತು, ಎಂದೂ ಕೂಡ ನೀನು ಎದುರಿಗೆ ನಿಂತ್ಕೊಂಡು ಮಾತನಾಡಿದವನ್ನೆಲ್ಲ, ಇಷ್ಟು ದಿನಗಳ ಪರ್ಯಂತರ ನನ್ನ ಹತ್ರ ಎದುರು ನಿಂತ್ಕೊಂಡು ಮಾತನಾಡಿದವನಲ್ಲ, ಯಾಕೋ ಏನು ಬೇಕು ಹೇಳು ಅಂತ ತಿಳ್ಕೊಂಡ ಬಳಿಕ ಕೈ ಒಳಗೆ ಬಸವಣ್ಣನವರ ವಚನ ಗ್ರಂಥಗಳನ್ನು, ಶರಣರ ವಚನದ ಗ್ರಂಥಗಳನ್ನ ಹಿಡಿದುಕೊಂಡು ಓದಕ್ಕಂತ ಕುಳಿತುಕೊಂಡಿರುವಂಥವರು ಶರಣರು. ಹಿಂದಿನಿಂದ ಬಂದ ದೊಡ್ಡಪ್ಪ ಅಂತಾನೆ ಅಣ್ಣ ಅಂತ ತಿಳ್ಕೊಂಡಂದ. ತೊದಲ ನುಡಿಯಿಂದ ಹೇಳಕತ್ತಿದ ಅಣ್ಣ ಅಂದ, ಯಾಕೋ ಏನು ಮಾತಾಡೋ, ಸರಿಯಾಗಿ ಮಾತಾಡ, ಹಂಗ್ಯಾಕೆ ಮಾತಾಡ್ತಿದ್ದಿ ಅಣ್ಣ, ಈ ಮನೆ ಒಳಗ ನನಗೆ ಪಾಲು ಬೇಕಣ್ಣ ಅಂದ. ಈ ಮನೆ ಒಳಗೆ ನನಗೆ ಪಾಲು ಬೇಕು ಅಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ, ಇಂಥ ಮಾತುಗಳನ್ನು ನಾನು ಕೇಳ್ತಾ ನಮ್ಮ ತಮ್ಮ ಅಂತ ತಿಳ್ಕೊಂಡು ಅನ್ಕೊಂಡಿರ್ತಕ್ಕಂಥವನು ಶರಣಬಸಪ್ಪನವರು ಆ ಕ್ಷಣವೇ ಗಾಬರಿಯಾಗಿ ಕೈ ಒಳಗಿರುವಂಥ ವಚನ ಗ್ರಂಥವನ್ನು ಕೆಳಗೆ ಬಿಡುತ್ತದೆ. ಅವಾಗಂತಾರ, ಮರಳಿ ನೋಡುತ್ತಾರೆ, ದೊಡ್ಡಪ್ಪ ನೀನಾ ಮಾತಾಡ್ತೀಯೋ ಏನು ಬೇರೆ ಯಾರು ಮಾತಾಡಕತ್ತಾರೆ? ಇಲ್ಲಣ್ಣ, ನಾನಾ ಮಾತಾಡಕತ್ತೀನಿ, ನನಗೆ ಈ ಮನೆ ಒಳಗೆ ಪಾಲು ಬೇಕು ಅಂದ. ಆ ಕ್ಷಣವೇ ಒಂದು ಮಾತು ನೋಡಿ ಶರಣರು ಹೆಂಗೆ ಅಂತಾರೆ, ನಿಮ್ಮದ ನೂರಾರು ಮಂದಿ ಕೊಂದ್ಕೊಂಡು ಕಾಡಾಕಂತ ಹೇಳ್ಕೊಂಡು ಅವ್ರ ಬಗನ ನಮಗೆ ಇಲ್ಲಿ ಬಗೆರ್ಲಿಲ್ಲ ಅಂದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗತ್ತೆ, ನಮ್ಮ ಪೊಲೀಸ್ ಸ್ಟೇಷನ್ಯಾಗ ಬಗೆರ್ಲಿಲ್ಲ ಅಂದ್ರೆ ಕೋರ್ಟ್ನಾಗ ಹೋಗ್ಕೋ ನಮ್ಮ ನ್ಯಾಯ. ಕೋರ್ಟ್ನಾಗ ಬಗೆಹರಿಸ್ಕಂತಾರೆ, ಎಷ್ಟೋ ಮಂದಿ ಕೋರ್ಟ್ನಾಗ ಅದಾವ ನ್ಯಾಯ ಇವತ್ತಿನವರೆಗೂ. ಶರಣರು ಒಂದು ಮಾತಿನೊಳಗೆ ಹೇಳಕತ್ತಿದ್ರಂತ, ಯಾರೂ ಬೇಡಪ್ಪ, ನಿನಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೊಂಡು ಬಿಡು ಅಂದ್ರವ್ರು. ನೋಡಿ ಎಷ್ಟು ನಿರಾಶವಾದಿಗಳು. ನಿಮಗೆ ಯಾರಾದ್ರೂ ಹಿಂಗೆ ಅಂತ ತಿಳ್ಕೊಂಡು ಅಂತಾರೇನು? ಎಂಥವುದು ನಮ್ಮದ ಸಾಮಾನ್ಯ ಮನುಷ್ಯರು ನಾವೆಲ್ಲ. ನಾವು ಅವ್ರ ಕರಿ, ಅಣ್ಣನ ಕರಿ, ತಮ್ಮನ ಕರಿ, ಅವ್ರನ್ನ ಕರಿ, ಇವ್ರ ಕರಿ ಕರೆಸ್ಕೊಂಡು ಏನು ಮಾಡ್ತೀವಿ, ನಿಮಗೆ ಅದು ಇದು ಅಂತ ತಿಳ್ಕೊಂಡೆಲ್ಲ ಹಿಂಗೆ ಮಾಡ್ತೈತಿ. ಅಕಸ್ಮಾತ್ ಇಲ್ಲಿ ಬಗೆರ್ಲಿಲ್ಲ ನೋಡಿ, ಬಡದಾಟ ಚಲೋ ಆಕ್ಕಾವ. ಹೊಡೆದಾಟ ಎಷ್ಟೋ ಮಂದಿ ಹೊಡೆದಾಟ ಮಾಡ್ಯಾರ. ಏನಂತ ತಿಳ್ಕೊಂಡು ಎರಡೂ ಮನೆ ನಡುವೆ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಒಂದು ಬೇನಿ ಗಿಡ ಹುಟ್ಟಿತ್ತು. ಎಲ್ಲಿ ಹುಟ್ಟಿತ್ತು ಹೇಳ್ರದ? ಬಚ್ಚಲು ಮರಿ ಹಿಂದೆ ಹುಟ್ಟಿತ್ತದು. ಅವ್ರು ಹಾಕೇ ಇಲ್ಲರಿ ಅದನ್ನು, ಅದು ತಾನು ಹುಟ್ಟೈತೆ, ಅದು ಎರಡೂ ಮನೆ ನಡಿ ಹುಟ್ಟಿಬಿಡ್ತೆ. ಅದು ಸಣ್ಣದಿದ್ದಾಗ ಯಾರಿಗೆ ಏನೂ ಸಮಸ್ಯೆ ಆಗಲಿಲ್ಲ. ಅದು ಬೆಳೆದು ದೊಡ್ಡದಾಗತ್ತಲ್ಲ, ಈ ಕಡೆ ಮನೆಯವ್ರು ಏನಂದ್ರೆ ನಮ್ಮದು ಇದು ಗಿಡ ಅಂದ್ರೆ ಅವ್ರು, ಈ ಕಡೆ ತಮ್ಮ ಅವನ ಅಂದಂದ, ಆಚೆ ಕಡೆ ಅಣ್ಣ ಹೋದ ನಮ್ಮದು ಅಂತ ತಿಳ್ಕೊಂಡಂದ. ಇಬ್ಬರು ಕೂಡಿ ಜಗಳ ಮಾಡಾಕತ್ತಿದ್ರು. ಊರನವ್ರ ಮಂದಿ ಅನ್ನಕತ್ತಿದ್ರು, ಹಂಗೆ ಮಾಡಕ್ಕೆ ಬರೋಂಗಿಲ್ಲಪ್ಪ ಅಂತ ತಿಳ್ಕೊಂಡು ಅವರು ಅಂದರು. ಅವ್ರಿಗೆ ಮಾತು ಕೇಳಿಲ್ರಿ. ಎಲ್ಲಿಗೆ ಹೋದ್ರು? ಕೋರ್ಟ್ನಾಗ ಹೋದ್ರು. ಅದು ಕೋರ್ಟಿಗೆ ನ್ಯಾಯ ನಡೆಯಕತ್ತಿರೋದು. ಕೋರ್ಟಿ 2 ವರ್ಷ ಹೊತ್ತು 3 ವರ್ಷ ಹೊತ್ತು ಹೋಗೋದ್ರಾಗ ಏನಾತ ಅಂತ ತಿಳ್ಕೊಂಡು ನಮಗೆ ಗಿಡ ಬೇಕಂತ ಅವ ಅಂತಿದ್ದ, ನಮಗೆ ಗಿಡ ಬೇಕಂತ ತಿಳ್ಕೊಂಡು ಇವ ಅಂತಿದ್ದ. ಇಬ್ಬರು ನಡುವೆ ಗಿಡಕ್ಕೆ ನೀರು ಹಾಕೋದ ಮರ್ತಿದ್ರು. ಅದನ್ನು ಇಬ್ಬರು ಗಿಡಕ್ಕೆ ನೀರು ಹಾಕೋದ ಮರ್ತಿದ್ರು. ಕೊನೆಗೆ ಏನಾತ, ಅಲ್ಲಿಂದ ನ್ಯಾಯ ಗೆತ್ತದ. ಏನಂತ? ಗಿಡ ಇಬ್ಬರದ್ದು ಅಲ್ಲದ ಅಂಥೇಳಿ ಅಲ್ಲಿಂದ ಬಂದು ನೋಡ್ತಾರೆ, ಗಿಡನ ಹೊಣೆಗೋಗಿತ್ತದು, ನೀರು ಹಾಕ್ಲಾರ್ದಕ್ಕೆ. ಇಷ್ಟು ನಮ್ಮದು ಹಿಂಗಾಗೈತೆ. ಶರಣರು ಒಂದೇ ಮಾತಿನೊಳಗೆ ಬಗೆಹರಿಸ್ಕೊಳ್ತಾರೆ. ಏನಂತ? ಯಪ್ಪ ದೊಡ್ಡಪ್ಪ, ನಿನಗೇನು ಬೇಕು ತೊಗೊಂಡು ಹೋಗಿಬಿಡಪ್ಪ ಅಂದ್ರೆ ಅವ್ರು. ನಿನಗೆ ಬೇಕಾಗಿರ್ತಕ್ಕಂಥ ವಸ್ತು ಏನದ ತೊಗೊಂಡು ಬಿಡು ಅಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ, ಜಯದೇವಿ ಚಲೋ ಬಾಂಡೆಗಳನ್ನು ತೊಗೊಂಡು ಇಟ್ಕೊಂಡ್ಬಿಟ್ಲು. ಹೊಸ ಮನೆ ಇತ್ತು, ಹೊಸ ಮನೆ ತೊಗೊಂಡ್ರು, ಬಾಂಡೆ ತೊಗೊಂಡ್ರು, ಎಲ್ಲ ಪಾಗಗಳಾಯಿತು. ಆದ ಬಳಿಕ ಶರಣಬಸಪ್ಪನವ್ರಿಗೆ ಏನು ಬಂತು ಅಂತ ತಿಳ್ಕೊಂಡ್ರೆ, ಹೊಸ ಮನೆ ದೊಡ್ಡಪ್ಪನವ್ರಿಗೆ ಬಂತು, ಹಳೆ ಮನೆ ಹಾಳು ಬಿದ್ದಿರುವಂಥ ಮನೆ ಅದು ಶರಣಬಸಪ್ಪನವ್ರ ಪಾಲಿಗೆ ಬಂತು. ಮತ್ತು ಚಲೋ ಹೊಲ ದೊಡ್ಡಪ್ಪ ತೊಗೊಂಡ, ಮತ್ತು ಬೆಳಿಲಾರ್ದ ಹೊಲ, ಕರಿಕಿ ಹೊಲ ಅದು ಶರಣಪ್ಪನವ್ರಿಗೆ ಬಂತು. ಹಾಳು ಬಿದ್ದಿರುವಂಥ ಹೊಲ ಅದು ಶರಣಪ್ಪನವ್ರಿಗೆ ಬಂತು. ವಯಸ್ಸಾಗಿರ್ತಕ್ಕಂಥ ಮಡಿಯಮ್ಮನವರು ಮತ್ತು ಮಲಕಪ್ಪನವರು ಏನಂತ ತಿಳ್ಕೊಂಡಿದ್ರು, ಮಡಿಯಮ್ಮ ತಾಯಿಯವರು, ಆಮೇಲೆ ಹಾದಯ್ಯನವರು ಮುಪ್ಪಾಗಿರ್ತಕ್ಕಂಥವರು ಯಾರಿಗೆ ಬಂದರು? ಇವರಿಗೆ
ಶರಣಪ್ಪನವ್ರು ಕರ್ಕೊಂಡ್ರು. ಇಲ್ಲಪ್ಪ ನಮ್ಮ ಹತ್ರ ನೀವು ಇರ್ಬೇಕು, ಬೇರೆ ಯಾರ ಹತ್ರ ಇರಬೇಡ ಅಂತ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ಹಳೆಯ ಮನೆ ಒಳಗೆ ಅವರು ಜೀವನ ಮಾಡಕತ್ತಿದ್ರು. ನೋಡಿ ಎಷ್ಟು ಜೀವನ. ಒಂದಿಷ್ಟು ನಮಗೆ ಹಿಂಗೆ ಅಂತ ತಿಳ್ಕೊಂಡಿಲ್ಲ. ನಿಮ್ಮದ ನಾವೆಲ್ಲರೂ ಕೂಡ ಭಾಗ ಮಾಡ್ಕೊಳ್ಳೋಕೆ ಸಾಕಷ್ಟು ಬಡದಾಟ ಮನಸ್ತಾಪವಾಗ್ಯಾವ, ಎಷ್ಟೋ ಸಮಯ ಆಗ್ಯಾವ, ಕಳೆದು ಹೋಗ್ಯಾವ. ಆದ್ರೆ ಜೀವನ ಪರ್ಯಂತರ ನಾವು ಮಾತಾಡಂಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಅನ್ಕೊಂಡವ್ರದಾರ. ಜೀವನದಾಗ ನಾವು ಕಟ್ಕೊಂಡು ಸಾಯುವಂಥದ್ದು ಏನಿಲ್ಲ. ಹೊಲನ ಇಲ್ಲೇ ಬಿಟ್ಟು ಹೋಕ್ಕಿವಿ, ಮನೆ ಕಟ್ಟಿಸಿರುವಂಥ ಮನೆ ಇಲ್ಲೇ ಬಿಟ್ಟು ಹೋಕ್ಕಿವಿ, ಗಳಿಸಿರುವಂಥ ಹಣನೂ ಕೂಡ ನಮ್ಮನ್ನೇ ಬಿಟ್ಟು ನಮ್ಮ ಜೊತೆಗೆ ಯಾವುದೂ ಬರೋದಿಲ್ಲ. ಅದಕ್ಕೆ ಶರಣರ ನೆನಪಿರಲಿ, ನಾವೆಲ್ಲರೂ ಕೂಡ ಒಂದು ದಿನ ಇಲ್ಲೇ ಬಿಟ್ಟು ಹೋಗೋರಿದ್ದೀವಿ, ಯಾರು ತೆಗೆದುಕೊಂಡು ಹೋಗೋರಿಲ್ಲ. ಇದನ್ನು ನೆನಪಿರ್ಬೇಕು ಎಲ್ಲರಿಗೂ ಕೂಡ. ಆದ್ರೆ ಮನೆ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನಗೆ ಹೊಲಿಸ್ಯಾರೋ 3 ಮೊಳದ ಜೋಳಿಗೆ ನಿನ್ನ ಹಿಟ್ಟು ಬಂದು ಹುಣುತ್ತಾರೋ ಹೋಳಿಗೆ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಮನೆ ಕಟ್ಟಿಸಿವಿ ಕರೆ, ಆದ್ರೆ ಆ ಮನೆಯನ್ನು ಕಟ್ಟಿಸಿರುವಂಥ ಮನೆ ಸುಂದರವಾದ ಮನೆ ಇರ್ಬೋದು, ಆದ್ರೆ ಒಂದು ದಿನ ಅದನ್ನು ಬಿಟ್ಟು ಹೋಗೋದದ. ಹೊಲನೂ ಕೂಡ ಒಂದಿನ ಬಿಟ್ಟು ಹೋಗೋದೈತ್ರಿ. ಹೊಲ ಯಾರು ತೊಗೊಂಡವ್ರ? ಇದು ನಮ್ಮದಲ್ಲ. ಅದಕ್ಕೆ ಯಾರು ಹುಚ್ಚಿರಪ್ಪಜ್ಜ ಅಂತ ತಿಳ್ಕೊಂಡು ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜ ಒಂದು ಮಾತು, ಚಲೋ ಮಾತು ಹೇಳ್ತಾನೆ. ಏನಂತ? ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಅಂದ. ಈಗ ನೀವು ಅನ್ಬೇಕು ಏನಂತ? ಅನ್ರಿ ಏನಂತ? ಹೊಲ ಅನ್ರಲ್ಲ, ಈ ಸದ್ಯಕ್ಕೆ ಅನ್ರಿ, ಆಮೇಲೆ ಬೇಡ. ಹೊಲ ನಮ್ಮದಲ್ಲ, ಮನಿ ನಮ್ಮದಲ್ಲ ಅನ್ರಿ. ಹೌದಾ? ನಾವು ಗಳಿಸಿರುವಂಥ ಸಂಪತ್ತು ನಮ್ಮದಲ್ಲ, ನಮ್ಮ ಹಣ ನಮ್ಮದಲ್ಲ. ಹೌದಲ್ರಿ? ನಾವು ಹಾಕಿಕೊಂಡಿರುವಂಥ ಬಂಗಾರ ನಮ್ಮದಲ್ಲ. ಹಾಗಾದ್ರೆ ಬಿಚ್ಕೊಡ್ರಿ. ಯಾರು ಬಿಚ್ಕೊಡಕ್ಕೆ ತಯಾರಿಲ್ಲ. ಅನ್ಬೇಕಾಗೈತೆ ಅಷ್ಟೇ. ನಮ್ಮದಲ್ಲ ನಂದಲ್ಲ ಅಂತ ತಿಳ್ಕೊಂಡು ಅಂತೀವಿ. ಆದ್ರೆ ಸಾಯೋ ಪರ್ಯಂತರ ಕೂಡ ಏನು ಮಾಡ್ತೀವಿ? ನಮ್ಮದ ಅಂತ ತಿಳ್ಕೊಂಡು ಅಂತೀವಿ. ಸತ್ತಾಗ ಯಾರು ಕೂಡ ಅದನ್ನು ಒಯ್ಯಂಗಿಲ್ಲ. ಯಾರು ಹೋದಾರಂದ್ರೇನು? ಒಬ್ಬ ಬಂಗಾರದ ಹಲ್ಲು ಹಕ್ಸ್ಕೊಂಡಿದ್ದೀನಿ ರೀ. ಬಂಗಾರದ ಹಲ್ಲು ಹಕ್ಸ್ಕೊಂಡಿದ್ದ ಸತ್ತ ಬಳಿಕ ಇನ್ನೇನು ಕುಣಿಯಾಗಿ ಇಡಾಕತ್ತಿದ್ರು. ಇಡಬೇಕಾದ್ರೆ ಏನಾಯ್ತು? ಸೊಸಿ ದೂರ ಇದ್ಲು, ಆಕಿ ಭಾಳ ದೂರ ಹೋಗಿದ್ಲು. ಎಲ್ಲರೂ ಹಿಂಗೆ ಮಣ್ಣು ಮುಚ್ಚ್ರಿ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಸೊಸಿ ಓಡಿ ಬಂದ್ಲಂತ. ಯಪ್ಪ ಮಣ್ಣು ಮುಚ್ಚಬೇಡ ತಡ್ರಿ ಅಂದ್ಲ. ಮಣ್ಣು ಮುಚ್ಚಬೇಡ ತಡ್ರಿ ಅಂತ ತಿಳ್ಕೊಂಡು ಓಡಿ ಬಂದು ಎಲ್ಲರೂ ಅಂದ್ರೆ ಸೊಸಿ ಬಂದ್ಲಪ್ಪ ಅಂತ ತಿಳ್ಕೊಂಡು ಅನ್ನಕತ್ತಾಳ. ತಡ್ರಿ ಅಂತ ತಿಳ್ಕೊಂಡು ಹಿಂಗೆ ಎಲ್ಲರೂ ನಿಂದ್ರಿಸಿದ್ರಂತ. ಕಿತ್ತನ ಹಾರಿ ಏನು ಮಾವನು ಇದ್ರಾಗ ಇತ್ತಲ್ರಿ ಬಂಗಾರದಲ್ಲ ಹಲ್ಲು ಕಿತ್ಕೊಂಡ್ಲಂತ ಆಕೆ. ನೋಡ್ರಿ, ಮತ್ತು ನೀವು ಯಾರು ಬೆಳ್ಳಿ ಹಲ್ಲು ಬಂಗಾರದಲ್ಲಿ ಹಾಕ್ಸ್ಕೊಂಡಿರಿ. ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು, ಯಾರೂ ಕೂಡ ಸತ್ತಾಗ ಬಂಗಾರದ ಇದ್ದರೂ ಕೂಡ ಬಿಡಂಗಿಲ್ಲ. ಹಿಂದಿದ್ದವ್ರೆಲ್ಲರೂ ಅದು ತೊಗೊಂಡು ಹೋಗ್ತೈತಿ. ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಆದರೆ ಶರಣರು ಏನಂತ ತಿಳ್ಕೊಂಡಂತಾರ, ಇದು ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲಪ್ಪ. ಹೊಲ ಹಳತಿ ಮಾಡ್ಕೊತ ಹೋಗ್ತಿರ್ತೀವಿ ನಾವು. ಹೊಲ ಇಷ್ಟು ನಮಗೆ, ಅಣ್ಣಗೆ ಇಷ್ಟು, ಹೊಲ ತಮ್ಮಗೆ ಇಷ್ಟು ಅಂತ ತಿಳ್ಕೊಂಡು ಭಾಗ ಮಾಡ್ಕೊತ ಹೋಗ್ತೀವಿ. ಆದರೆ ಪರಮಾತ್ಮ ನಗಕತ್ತಿದಂತ, ಲೇ ತಮ್ಮಗಳ ನಿಮ್ಮಂಥವ್ರು 1000 ಮಂದಿ ಬಂದು ಹೋಗ್ಯಾರಲೇ, ಆ ಹೊಲದ ಸಲುವಾಗಿ ಕಲ್ಲು ಹಾಕಿ ಹೋಗ್ಯಾರ, ಅಳತೆ ಮಾಡಿ ನೀನು ಕೂಡ ಒಂದಿನ ಹೋಗೋದಿದಿ. ಅದಾ ಮಣ್ಣಿನೊಳಗೆ ನಿನ್ನ ಮ್ಯಾಲೇನೂ ಕೂಡ ಏನಂತ ತಿಳ್ಕೊಂಡು ಮಣ್ಣಾಗ ಮಣ್ಣಿಟ್ಟು ಅದಾ ಕಲ್ಲು ಅಳತೆ ಮಾಡಕತ್ತಾರಲ್ಲ, ಅದಾ ಕಲ್ಲು ನಿನ್ನ ತಲೆ ಮ್ಯಾಗ ಇಡ್ತಾರ. ಮಗನ ನೀನು ಒಂದಿನ ಮಣ್ಣಾಗ ಹೋಗೋದಿದಿ ಅಂತ. ಹೌದಲ್ರಿ? ಮಣ್ಣಾಗಿಟ್ಟು ಹೋಗೋದು ಒಂದಿನ ಎಲ್ಲರೂ ಮಣ್ಣಾಗಿಟ್ಟು ಹೋಗ್ತಿರ್ತದ. ಅದಕ್ಕೆಲ್ಲರೂ ಹೇಳ್ಕೊಂಡು ಬರ್ತಾರೆ. ಭಾಗ ಮಾಡಬೇಕಾದ್ರೆ ಪರಮಾತ್ಮ ಹೇಳ್ತಾನ, ಲೇ ನನ್ನ ಹೊಲಲಿ ಅದು, ನನ್ನ ಹೊಲ ಯಾಕೆ ಭಾಗ ಮಾಡ್ತಿರ್ಲಿ? ಎಲ್ಲರೂ ಎಷ್ಟೋ ಮಂದಿ ಕೂಡ ಹಿಂಗತಿ ಭಾಗ ಮಾಡಿ ಹೋಗ್ಯಾರ. ಆದ್ರೆ ನನ್ನ ಹೊಲ ಏನದು? ನಾವು ನೀವುಗಳೆಲ್ಲ ದೇವರ ಮನೆ ಇದು. ಏನಂತಾರೆ? ದೇವರ ಮನೆ ಇದು, ಈ ಜಗವೆಲ್ಲ ನಾವು ನೀವುಗಳೆಲ್ಲ ಬಾಡಿಗೆದಾರರು, ನಾವು ನೀವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರ್ಷಗಳ ಪರ್ಯಂತರ ಇರಬೇಕೆಂಬುದು ಕಟ್ಟು ಕರಾರುಗಳಿಲ್ಲ. ಆದರೆ ನಾವು ಇಷ್ಟು ದಿನ ಇರಬೇಕಂತ ತಿಳ್ಕೊಂಡು ಕಟ್ಟು ಕರಾರುಗಳಿಲ್ಲ. ಯಾವಾಗ ಪರಮಾತ್ಮನ ಅಪ್ಪಣೆ ಆಗ್ತದ ಆ ಕ್ಷಣವೇ ಹೋಗ್ಬಿಡೋದು ಅಂತ ಕರೀತಾರೆ, ಅವಾಗ ಹೋಗೋದು ಅಂತಾರೆ. ಅದಕ್ಕೆ ದೇವರ ಮನೆ ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವನ ಮನೆಗಿದು ಈ ಜಗವೆಲ್ಲ, ದೇವರ ಮನೆಗಿದು, ದೇವನ ಮನೆಗಿದು ಈ ಜಗವೆಲ್ಲ, ದೇವನ ಮನೆಗಿದು ಈ
ದೇವನ ಮನೆಗಿದು ಈ ಜಗವಿಲ್ಲ ದೇವನ ಮನೆಗಿದು ಈ ಜಗವಿಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು. ಏನಿಗುವುದೇನೋ 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 ಅರಿತವರಾರು. ದೇವರ ಮನೆಗಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ನಮ್ಮಯ ದಿನಗಳು ಬಂದಿವೆಯನಲು ಬಿಡಬೇಕೇನೆ ಬೆಡು ಇಂದಿಷ್ಟೇ. ಇನ್ನೂ ಇರುವೆನು ನಾ ಬಿಡಲಾರೆನು ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಎಂದರೆ ನಡೆಯದು ಈಗ ಅಧಿಕಾರ. ಇರಿಸುವ ತಿಳಿಸುವುದು ಅವನಧಿಕಾರ. ದೇವನ ಮನೆಗಿದು ಈ ಜಗವಿಲ್ಲ ದೇವನ ಮನೆಗಿದು ಈ ಜಗವಿಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ಜೀವಿಗಳಿಲ್ಲ. ದೇವರ ಮನೆಗಿದು ಈ ಜಗವಿಲ್ಲ ದೇವನ ಮನೆಗಿದು ಈ ಜಗವಿಲ್ಲ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ಎನ್ನುವುದೆಲ್ಲ ಜಂಬದ ಸೊಲ್ಲು. ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಜೊಳ್ಳು. ದೇವನ ಮನೆಗಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟನು ಕೊಟ್ಟಿಗನು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಕೊಟ್ಟಿಗನು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇನ್ನೂ ಇರುವೆನು ನಾ ಬಿಡಲಾರೆನು ಇನ್ನೂ ಇರುವೆನು ನಾ ಬಿಡಲಾರೆನು. ಇಲ್ಲಿರುವುದೆಲ್ಲ ದೇವನ ಆಸ್ತೆ
ದೇವನ ಆಸ್ತಿ ಇರಿಸುವ ತಿಳಿಸುವುದು ಅವನಧಿಕಾರ. ದೇವನ ಮನೆಗಿದು ದೇವನ ಮನೆಗಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವನ ಮನೆಗಿದು ಈ ಜಗವೆಲ್ಲ. ದೇವನ ಮನೆಗಿದು ದೇವನ ಮನೆಗಿದು ಈ ಜಗವೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ, ನಾವು ನೀವುಗಳೆಲ್ಲ ಬಾಡಿಗೆದಾರರು. ಅದಕ್ಕೆ ಶರಣಪ್ಪನವ್ರು ಏನು ಅಂದ್ಕೊಂಡ್ರು, ಯಪ್ಪ ನಿನಗೇನು ಬೇಕಾಯ್ತು ತೊಗೊಂಡು ಹೋಗು ಅಂದರು. ಚಲೋ ಹೊಲ ತೊಗೊಂಡ, ಮನೆ ತೊಗೊಂಡ, ಕರ್ಕಿ ಹೊಲ ಬಂತು, ಹಾಳು ಬಿದ್ದರು ಮನೆ ಬಂತು. ಒಂದಿನ ಬಿತ್ತುವ ಸಮಯ ಬಂತು. ಶರಣಪ್ಪನವರು ಕರ್ಕಿ ಹೊಲದಾಗ ಬಿತ್ತಬೇಕಾದ್ರೆ ಗುರುಲಿಂಗ ಜಂಗಮರನ್ನ ಕರ್ಕೊಂಡು ಹೋಗಿ ಪ್ರಸಾದ ಉಣಿಸಿ ಬಿತ್ತಿದ. ಹಂಗೆ ಬಿತ್ತಲಿಲ್ಲ. ನೀವೆಲ್ಲರೂ ಕೂಡ ದೇವ್ರಿಗೆ ಏನು ಮಾಡ್ತೀರಿವ, ಬಿತ್ತೋಕೆ ಹೋಗೋ ದಿನ ಏನು ಮಾಡ್ತೀರಿ ಹೇಳ್ರಿ? ದೇವ್ರ ಹತ್ರ ಹೋಗಿ ನಿಧಿ ಹಾಕ್ತಾರೆ, 5 ನಿಧಿ, ಹೌದಲ್ಲ? ಎಲ್ಲ ದೇವ್ರಿಗೆ ಹೋಗಿ 5 ನಿಧಿ ಹಾಕ್ತಿರ್ತೀರಿ. ಹಂಗೆ ಶರಣಬಸಪ್ಪನವ್ರು ಹೊಲದಾಗ ಜಂಗಮಾಮೂರ್ತಿ ಪ್ರಸಾದ ಉಣಿಸಿದ ಬಳಿಕನ ಬಿತ್ತಾಕತ್ತಿದ್ರಂತ. ಹೊಲದಾಗ ಬಿತ್ತಾಕತ್ತಿರು, ಭಾಳ ಚೆಂದಾಗಿ ಬಿತ್ತಿದ್ರು. ಬಿತ್ತುವಂಥವು ಅಲ್ಲಿ ಒಂದು ಸಮಯ ಏನಂತ ತಿಳ್ಕೊಂಡು ಅಂದ್ರೆ ಎಲ್ಲರೂ ಕುಡ್ಕೊಂಡು ಅಲ್ಲೇ ಬಿತ್ತಿದ್ರು. ಆದರೆ ಆ ಊರಿನೊಳಗೆ ಅವತ್ತಿನ ದಿನಮಾನದಲ್ಲಿ ಏನು ಮಾಡ್ಕೊಂಡಿದ್ರಂದ್ರೆ, ಯಾರು ಬಿತ್ತಿ ಬಂದಿರ್ತಾರೆ ಅವರು ಆ ಹುಟ್ಟೋ ತನಕ ಅವ್ರ ಜವಾಬ್ದಾರಿ ಅದ. ಯಾವ ಬಿತ್ತಿ ಬಂದವ್ರದ್ದು ಜವಾಬ್ದಾರಿ ಅದ. ಈಗ ಅವತ್ತಿನ ದಿನಮಾನ ಒಬ್ಬನ ಹುಟ್ಟಲಿಲ್ಲ ಅಂದ್ರೆ ಒಳ್ಳೆ ಅದಕ್ಕೆ ಏನು ಅಂತಿರಲ್ಲ ನೀವು, ಒಳ್ಳೆ ಬಿತ್ತೋದಕ್ಕೆ ಏನು ಅಂತಿರಲ್ಲ, ಮುರಿದು ಬಿತ್ತಬೇಕು ಏನು ಅಂತಿರಲ್ಲ. ಅದನ್ನ ಈ ಬಗನ ಹುಟ್ಟಲಿಲ್ಲ, ಸರಿಯಾಗಿ ಹುಟ್ಟಲಿಲ್ಲ ಅಂದ್ರೆ ಮತ್ತು ಮುರಿದು ಬಿತ್ತವ್ರ ಜವಾಬ್ದಾರಿ ಅವ್ರದ್ದು. ಹಂಗೆ ಇರ್ತೈತೆ. ಅರಳಗುಂಡಿ ಒಳಗೆ ಅವತ್ತಿನ ದಿನಮಾನದಲ್ಲಿ ಹಂಗೆ ಮಾಡ್ಕೊಂಡಿದ್ರು ಅವರು. ಈಗ ಇವತ್ತಿನ ಕಾಲ ಬದಲಾಗೈತೆ. ಹುಟ್ಲಿ ಬಿಟ್ರು ಒಟ್ಟು ನಮ್ಮ ಬಾಡಿಗೆ ಬಂತು ಸಾಕು. ಹಂಗೆ ಮಾಡ್ಕೊಳ್ಳೋದಲ್ಲ. ನಾವು ಕೂಡ ರೈತರದೀವಿ. ಒಬ್ಬ ರೈತನ ಹೊಲದಾಗ ಹೋಗಿ ಜೀವನ ಮಾಡಕತ್ತೀವಿ. ರೈತನ ಕಷ್ಟ ಏನೈತೆ ಅಂತ ತಿಳ್ಕೊಂಡು ಅನ್ಕೊಂಡು ಬಿತ್ತೀವಪ್ಪ ಅಂದ ಬಳಿಕ ಅದು ಹುಟ್ಟೈತು ಇಲ್ಲ ನೋಡ್ಕೊಂಬರ್ಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅದು ನಮ್ಮ ಮನೆತನಕ್ಕೆ ಸದ್ಬಳಕೆ ಆಗಬೇಕಂತ ತಿಳ್ಕೊಂಡ್ರೆ ಅವರು ಹೊಲದಾಗ ಅದು ಹುಟ್ಟಬೇಕು. ಬಿತ್ತಿರುವಂಥ ಹೊಲದಾಗ ಹುಟ್ಟಿದ ಮಾತ್ರ ನಿನಗೆ ಅದು ಕೊಟ್ಟಿರ್ತಕ್ಕಂಥ ಹಣ ಸಮರ್ಪಣೆ ಆಗ್ತದೆ. ನಿಮ್ಮ ಸ್ವಾರ್ಥಕ್ಕೆ ಆಗ್ತೈತಿ, ಇಲ್ಲಾಂದ್ರೆ ಸ್ವಾರ್ಥಕ್ಕೆ ಆಗಂಗಿಲ್ಲ. ಯಾಕೆ ಹೇಳ್ರಿ? ಅದು ಹುಟ್ಟಿಲ್ಲ ಅಂದ್ರೆ ಅವ್ನ ಮನಸ್ಸಿಗೆ ನೋವು ಬರ್ತದೆ. ನೋವಾದ ಬಳಿಕ ಅವ ಅಂತಾನ, ಏನಪ್ಪ ಇಷ್ಟೆಲ್ಲ ಕೊಟ್ಟು ಬಿತ್ತಿಸಿದೆ, ಹುಟ್ಟೇ ಇಲ್ಲ ನೋಡೋ ಮರೆಯ ಅಂತ ತಿಳ್ಕೊಂಡ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಹಣ ವ್ಯರ್ಥ ಆಗ್ತೈತಿ. ಹಾಗೆ ನಾವು ತಿಳ್ಕೋಬೇಕು. ಶರಣಪ್ಪನವರು ಹೊಲದಾಗ ಬಿತ್ತಿದ್ರು. ಆದ್ರೆ 2, 3 ದಿನ, 4, 5 ದಿನಗಳು ಆದ ಬಳಿಕ ಯಾರು ಬಿತ್ಯಾರ ಅವರ ಹೋಗಿ ನೋಡ್ಕೊಂಬರ್ತಿದ್ರಂತ. ಸಾಲೇರು ಜೋಳ ಕಾಣಕತ್ತಿತ್ತು. ಕರಿಕೆ ಹೊಲದಾಗ ಚೆಂದಾಗಿ ಜೋಳ ಹುಟ್ಟೈತ್ರಿ ಅಂತ ತಿಳ್ಕೊಂಡ್ರು. ಭಾಳ ಚಲೋಪ್ಪ, ಭಗವಂತನ ಆಶೀರ್ವಾದ ಅಂತ ತಿಳ್ಕೊಂಡ್ರು. ಭಗವಂತನ ಆಶೀರ್ವಾದ ಅಂದ್ರೆ ಮುಂದೆ ದಿನಗಳು ಕಳೀತು. ದಿನಗಳು ಕಳೆದ ಬಳಿಕ ಮುಂದೆ ಹೊಡಿ ಹಾಕತ್ತು, ತೆನಿ ಬಿಡಾಕತ್ತು, ಮುತ್ತಿನಂಥ ಕಾಳಾಗಕತ್ತು. ಮುತ್ತಿನಂಥ ಕಾಳಿಗೆ ಏನಂತ ತಿಳ್ಕೊಂಡ್ರೆ ಹಾಲುಗಾಳಿಗೆ ಗುಬ್ಬಿ ಎಲ್ಲ ಬಂದು ಕಾಳು ತಿನ್ನಕತ್ತೀವಂತ. ಬಂದು ಕಾಳು ತಿನ್ನಕತ್ತಿದ್ವು. ಅವಾಗ ಯಾರೋ ಬಂದು ಹೇಳಕತ್ತಿರು, ಯಪ್ಪ ನಿಮ್ಮ ಹೊಲದಾಗ ಸಾಕಷ್ಟು ಪಕ್ಷಿಗಳು ಬಂದು ಕಾಳು ತಿನ್ನಕತ್ತಾವ. ಬಿಡಾಡಿ ದನಗಳು, ಊರೊಳಗೆ ಬಿಡಾಡಿ ದನಗಳು ಅಂತ ಇರ್ತಾವಲ್ಲ, ಆ ದನಗಳು ಬಂದು ನಿಮ್ಮ ಹೊಲದಾಗ ಹಿಂಗೆ ರೀ ನಿಮ್ಮ ಹೊಲದಾಗ ಮೇಯ್ದು ಅಲ್ಲೇ ಮಲ್ಕೊಳಕತ್ತಾವ ಅಂತ ತಿಳ್ಕೊಂಡ ಬಳಿಕ ಶರಣಪ್ಪನವರು ಸಮೀಪ ಎಲ್ಲರ ನೀರು ಐತೇನ ಅಂತ ಕೇಳಿದ್ರಂತೆ. ಸಮೀಪ ಎಲ್ಲರ ನೀರು ಐತನಂತ ಕೇಳಿದ ಬಳಿಕ ಅವ್ರು ಇಲ್ಲಪ್ಪ ಎಲ್ಲಿ ಇಲ್ಲ ಅಂತ ತಿಳ್ಕೊಂಡಂದ್ರೆ ಮಹಾದೇವಮ್ಮ ತಾಯಿಯವರು ಮತ್ತು ಶರಣಬಸಪ್ಪನವ್ರು ಇಬ್ಬರೂ ಕುಡ್ಕೊಂಡು ಹೆಗಲ ಮ್ಯಾಗ ಕೊಡ ಹೊತ್ಕೊಂತಿದ್ರಂತ. ಮಹಾದೇವಮ್ಮ ತಾಯಿಯವರು ತಲೆಮ್ಯಾಗ ಒಂದು ಕೊಡ, ಬಗಲಾಗ ಒಂದು ಕೊಡ ತೊಗೊಂಡೋಗಿ 4 ಕಡೆ ನೀರಿಟ್ರಂತ, ಅರವಟ್ಟಿಗಳನ್ನಿಟ್ರಂತೇವು. ಅರವಟ್ಟಿಗಳನ್ನಿಟ್ರಂತ. ಯಾಕಂತ ತಿಳ್ಕೊಂಡ್ರೆ ಶರಣರು ಎಂಥವರು, ನಿಮ್ಮ ಹೊಲದಾಗ ಅಕಸ್ಮಾತ್ ನಮ್ಮ ದನನ ಒಂದು ದೊಂಟು ಬಾಯಿ ಹಾಕಕತ್ತಿತ್ತಂದ್ರೆ ನಾವು ಬಾರ್ಕೋಲ್ ತೊಗೊಂಡು ಹೊಡಿತೀವಿ. ಹೌದ್ರೆ? ಬಾರ್ಕೋಲ್ ತೊಗೊಂಡು ಹೊಡಿತೀವಿ. ಶರಣಪ್ಪನವರು ಬಿಡಾಡಿ ದನ ಬಂದವ ಕರೀಲಿಲ್ಲ, ನಾವು ಕರೆದಿಲ್ಲ. ಪಕ್ಷಿಗಳು ಬಂದವ ನಾವು ಕರೆದಿಲ್ಲ. ಅವುಗಳಿಗೆ ನೀರು ಬೇಕಂತ ತಿಳ್ಕೊಂಡು ಏನು ಮಾಡ್ತಾರೆ, 4 ಕಡೆ ಅರವಟ್ಟಿಗಳನ್ನು ಇಟ್ಟು ಆ ಬಂದಿರುವಂಥ ಪ್ರಾಣಿಗಳು ಏನಿದ್ದು ಬಿಡಾಡಿ ದನ ಅಲ್ಲೇ ತಿನ್ನಬೇಕು, ಅಲ್ಲೇ ನೀರು ಕುಡಿದು ಅಲ್ಲೇ ಮಲ್ಕೊಳಕತ್ತಿದ್ದು. ಮುಂದೆ ಸ್ವಲ್ಪ ದಿನಗಳಾದ ಬಳಿಕ ತೆನಿಗೂಲಿ ಅಂತ ಕರೆಯಕ್ಕೆ ಹೋದ್ರು ಶರಣರು. ಇಲ್ಲ ತೆನಿಗೂಲಿ ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದಲ್ಲಿ ಕೆಲಸ ಮಾಡಿ ತೆನಿಗೂಲಿ ಎಷ್ಟು ಕೋದಿರಿ ಅದ್ರ ಮೇಲೆ ಕೂಲಿ ಹಾಕಿ ಕೊಡ್ತಿದ್ರು. ಅವಾಗ ಕೊಡ್ತಿದ್ರು. ಹಂಗೆ ಶರಣಪ್ಪನವ್ರು ಕರೆದ್ರಂತ. ಶರಣಪ್ಪನವರು ಹಿಂಗೆ ತೆನಿಗೂಲಿ ಅಂತ ಕೊಯ್ಯಕ್ಕೆ ಬರ್ರಿ ಅಂತ ತಿಳ್ಕೊಂಡಂದಾಗ ಯಾರೂ ಬರಲಿಲ್ಲ ಅಂತ.
ಯಾರು ಬರ್ರಿ ನಾವಲ್ಲಿ ನೀವಲ್ಲ ಅದು ಈಗ ಅದ್ರಾಗ ಏನೈತೆ ಬರೇ ಒಂದು ಕಾಳಿಲ್ಲ ಬಸ್ ತೆನಿ ಅದಾವ ಅದ್ರಾಗ ಏನು ನಮ್ಗೆ ಸಿಗ್ತೈತಿಪ್ಪ ನಾವು ಬರೋಂಗಿಲ್ಲ ಕೂಲಿ ಕೊಟ್ರೆ ಬರ್ತೀವಿ ಅಂದ್ರೆ ಒಂದಿಷ್ಟು ಮಂದಿ ಕೂಲಿ ಕೊಟ್ಟರೆ ಬರ್ತೀವಿ ಅಂದಾಗ ಬಹಳಷ್ಟು ಶರಣಪ್ಪನ ಮೇಲೆ ಬಹಳ ಭಕ್ತಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಏನಂದ್ಲು, ಯಪ್ಪ ನನ್ನ ತೆನಿಗೂಲಿನ ಕೊಡಿಯಪ್ಪ, ನಾನು ನಿಮ್ಮ ಹೊಲ್ದಾಗ ಬಂದು ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದ ಬಳಿಕ ಆಯ್ತವ ಬಾ ನೀನು ಅಂತ ತಿಳ್ಕೊಂಡು ಉಳಿದವ್ರೆಲ್ಲರೂ ಅನ್ನಕತ್ತಿದ್ರು, ಏ ಮುದುಕಿ ನಿನಗೇನು ಆಕತ್ತೆ ತೆನಿಗೂಲಿದ್ರೊಳಗೆ ಒಂದು ಕಾಳಿಲ್ಲ, ಎಲ್ಲ ಗುಬ್ಬಿ ತಿನಿಶನ ಶರಣಬಸಪ್ಪ, ಪಕ್ಷಿಗಳು ಬಂದಾವ, ಪ್ರಾಣಿಗಳು ಬಂದು ತಿಂದು ಹೋಗ್ಯಾವ, ಇದ್ರಾಗಾರ ಏನದಾವ, ಅದನ್ನ ಯಾಕೆ ಇದು ಮಾಡ್ತಿದ್ದೆ ಬ್ಯಾಡ ಅಂತ ತಿಳ್ಕೊಂಡ್ರೆ, ಇಲ್ಲಪ್ಪ ಶರಣ ಪೇಟ ಕೊಡ್ತಾನೆ ತೆನೆಗೂಲಿ ಕೊಡಲಿ ಅಂತ ತಿಳ್ಕೊಂಡು ಉಳಿದವ್ರು ಕೂಲಿಸ್ಕೊಂಡು ಹೋದ್ರಂತ. ಆದ್ರೆ ಮುದುಕಿ ಆ ತೆನೆಯನ್ನು ಕೂಲಿ ಕೊಟ್ಟಿದ್ರಲ್ಲ ಶರಣಪ್ಪನವರು, ಅಮೃತಾಸ್ತಿನ ತೊಗೊಂಡು ಬಂದು ಮನೆಯಾಗ ಬಡಿತು. ಮನೆಯಾಗ ಬಡಿದು ಹಸನ ಮಾಡಿ ತೂರಿ ಹಸನ ಮಾಡಿದ ಬಳಿಕ 6 ಪಡಿ ಜೋಳ ಬಂದಂತ್ರಿ. ಎಷ್ಟು ರೀ? 6 ಪಡಿ ಜೋಳ ಬಂದ ಬಳಿಕ ಅವರು ಕೂಲಿ ಇಸ್ಕೊಂಡವ್ರು ಅಂದ್ರಂತ. ಅವ್ರು ಅನ್ನಕತ್ತಿದ್ರು, ನಾವು ಜೋಳ ತೆನಿಗೂಲಿ ಇಸ್ಕೋಬೇಕಾಗಿತ್ತು ಅಂದ್ರಂತ. ಅವರು ತೆನಿಗೂಲಿ ಇಸ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಅನ್ನಕತ್ತಿರಂತ. ಹಂಗೆ ಶರಣಬಸಪ್ಪನವರು ಹೊಲದಾಗ ರಾಶಿ ಮುಂದೆ ರಾಶಿ ಕಣ ಮಾಡಿ ರಾಶಿ ಗುಂಡು ಹೊಡೆಯಕತ್ತಿದ್ರಂತ. ಗುಂಡು ಹೊಡೆದಂಗಲ್ಲ ಸುಂಕು ರಾಶಿ ಗುಡ್ಡದ ಎತ್ತರ ಬಿತ್ತಂತ. ಆ ಕಡೆ ಈ ಕಡೆ ಕಾಣಲಿಲ್ಲ, ಈ ಕಡೆ ಆ ಕಡೆ ಕಾಣಲಿಲ್ಲ ಅಂತ. ತೂರಕ್ಕೆ 3-4 ದಿನಗಳ ಪರ್ಯಂತರ ತೂರಿದ್ರಂತ. ಇವತ್ತೇನು ಮಿಷನ್ ಬಂದ ಬಿಡ್ರಿ, ನಿಮಗೆಲ್ಲ ಅನುಕೂಲ ಐತೆ. ಮಿಷನ್ ಬಂದು ಬಹಳಷ್ಟು ಅನುಕೂಲ. ಶರಣಬಸಪ್ಪನವ್ರು 3-4 ದಿನಗಳ ಪರ್ಯಂತರ ರಾಶಿ ತೂರಿದ್ರು. ತೂರಿ ಗುಡ್ಡದ ಎತ್ತರ ರಾಶಿ ಬಿತ್ತಂತ. ಆ ಕಡೆ ನಿಂತ್ಕೊಂಡ್ರೆ ಈ ಕಡೆ ಕಾಣ್ತಿದ್ದಿಲ್ಲಂತ, ಈ ಕಡೆ ನಿಂತ್ಕೊಂಡ್ರು ಆ ಕಡೆ ಕಾಣ್ತಿದ್ದಿಲ್ಲಂತ. ಅಂಥ ಒಂದು ಗುಡ್ಡದ ಎತ್ತರ ರಾಶಿ ನೋಡೋಕೆ ಸುತ್ತಮುತ್ತ ಹಳ್ಳಿ ಜನ ಬಂತಂತ. ಹಳ್ಳಿ ಜನ ಬಂದು ರಾಶಿ ನೋಡೋಕೆ ಬಂದ್ರಂತ. ಶರಣಬಸಪ್ಪನವರು ರಾಶಿ ತುಂಬಿದಂಗೆಲ್ಲ ಉಲುಸಾಗಕತ್ತಂತ ರಾಶಿ ಹುಲಸಾಕತ್ತಿ. ಊರಾಗ ಹಳೆ ಹಾಗೆವೆಲ್ಲ ತುಂಬಿದಂಥ, ಹೊಸ ಹಾಗೆ ತುಂಬಿದಂಥ, ಓಣಿ ಒಳಗೆ ಏನೆಲ್ಲ ಬಂಕೆಲ್ಲ ತುಂಬಾಕತ್ತೀವಂತ. ಬಂಕ್ಗಳೆಲ್ಲ ತುಂಬಿದ ಬಳಿಕ ದೊಡ್ಡಪ್ಪನ ಹೆಣ್ತಿ ಆಕಿಗೆ ಸಂಕಟಾಗಕತ್ತಿ. ಆಕೆ ಅನ್ನಕತ್ತಿಲ್ಲ ಅಂತ ನನ್ನ ಗಂಡಗ, ಏನ್ರಿ ನಿಮ್ಮಣ್ಣ ನಮ್ಮ ಹೊಲಕ್ಕೆ ಮಾಟ ಮಾಡಿಸ್ಯಾನ, ಮಾಟಗಾರ ಅದ ನನ್ನ ಹುಚ್ಚಿ. ಅವ ಸಿಟ್ಟು ಬಂತ ದೊಡ್ಡಪ್ಪಗ, ಹುಚ್ಚಿ ನಿನ್ನ ಮಾತು ಕೇಳಿ ದೇವ್ರಂಥ ಹಣ್ಣನ ಜೊತೆಗೆ ನಾ ಪಾಲು ತೊಗೊಂಡೆ, ನನ್ನ ಹೊಲ ಬೆಳೆದಿಲ್ಲ ಅಂದ್ರೆ ಈಗ ಹೋದ್ರೆ ನನಗೆ ಜೋಳ ಕೊಡ್ತಾನೆ ನಮ್ಮಣ್ಣ, ದೇವ್ರಂಥ ಹಣ್ಣದ ನನಗೆ ಅಂತ ತಿಳ್ಕೊಂಡದ. ಹಂಗೆ ಜೋಳವನ್ನು ಬೆಳೆದ, ಸಾಕಷ್ಟು ಜೋಳವನ್ನು ಬೆಳೆದ, ಸಾವಿರಾರು ಚೀಲಗಳಷ್ಟು ತುಂಬ ಹಳೆ ಹಾಗೆ ಹೊಸಗೆಗಳನ್ನು ತುಂಬಿ ಹೋದವು ಅಂತ ತಿಳ್ಕೊಂಡು ಬರ್ತಾರೆ. ಹಾಗೆ ಅವತ್ತಿನ ದಿನಮಾನದಲ್ಲಿ ಉಲುಸಾಗಿರುವಂಥ ರಾಶಿಯನ್ನು ಬೆಳೆದ ಎಲ್ಲರಿಗೆ ಕಣ ಕೊಟ್ಟನಂತೆ. ಊರಾಗಿರ್ತಕ್ಕಂಥ ಐಗಾರ ಇರ್ತಾರಲ್ರಿ, ಊರಾಗಿರ್ತಕ್ಕಂಥ ಐನ್ಯರಿಗೆ, ದಾಸರಿಗೆ, ಮತ್ತು ಅವರು ಒಂದು 5 ಮಂದಿ ಇರ್ತಾರೆ ದಾಸರು. ಆಮೇಲೆ ಅವ್ರು ಏನೇನು ಇರ್ತೀವಲ್ಲ ದುರ್ಗಮ್ಮನ ಪೂಜಾರಿಗಳು, ಆಮೇಲೆ ಎಲ್ಲರಿಗೂ ಕೂಡ ಐಗಾರ ಎಲ್ಲರಿಗೆ ಮೊದಲು ಕಣ ಕೊಟ್ಟು ಕಳಿಸಿದ್ರಂಥವ್ರು ನೋಡ್ರಿ. ಅಂಥ ಒಂದು ಕೆಲಸವನ್ನು ಅವರು ಮಾಡಿದರು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಸ್ವಲ್ಪ ದಿನಗಳ ಆದ ಬಳಿಕ ಶರಣರ ನೆನಪಿರಲಿ ನಿಮಗೇನಂತ ತಿಳ್ಕೊಂಡಂದ್ರೆ, ಎಲ್ಲ ಒಂದು ಅಕ್ಷಯವಾಗಿರ್ತಕ್ಕಂಥ ರಾಶಿಯನ್ನು ಮಾಡಿರ್ತಕ್ಕಂಥ ಶರಣಬಸಪ್ಪನವರು ಅದಾದ ಬಳಿಕ ಸ್ವಲ್ಪ ದಿನಗಳಾದ ಬಳಿಕ ಅರಳಗುಂಡಿಗೆ ಒಳಗೆ ಎಲ್ಲರೂ ಹೇಳುವ ಹಾಗೆ ಮಹಾದೇವಮ್ಮ ತಾಯಿಗೆ ಮಕ್ಕಳಾಗಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಿದ್ರಂತ. ಎಲ್ಲರ ಮಕ್ಕಳಾಗಂಗಿಲ್ಲ ಮಹಾದೇವಮ್ಮನವರಿಗೆ ಮಕ್ಕಳಾಗಂಗಿಲ್ಲ ಅಂತ ತಿಳ್ಕೊಂಡು ಹೇಳುವ ಸಮಯದೊಳಗೆ 3 ತಿಂಗಳ ಆ ತಾಯಿ ಗರ್ಭಿಣಿ ಆದಳು. ಮಹಾದೇವಮ್ಮ ತಾಯಿಯವರು 3 ತಿಂಗಳ, 4 ತಿಂಗಳ, 5 ತಿಂಗಳ, 8 ತಿಂಗಳ ತುಂಬಿರುವಂಥ ಆ ತಾಯಿಗೆ ನೀವೆಲ್ಲರೂ ಏನು ಮಾಡ್ತೀರಿ, ಸೀಮಂತಕರಣ ಮಾಡ್ತಿರಲ್ಲ. ಹಂಗೆ ಇವತ್ತಿನ ದಿವಸ ಮಹಾದೇವಮ್ಮ ತಾಯಿಯವರಿಗೆ ನಮ್ಮ ಶರಣಬಸವೇಶ್ವರ ಪುರಾಣದೊಳಗೆ ಆ ತಾಯಿಗೆ ಬಯಕೆಯ ಬುತ್ತಿ ಕಾರ್ಯಕ್ರಮವನ್ನು ನಮ್ಮ ಕಟ್ಟಿ ಬಸವೇಶ್ವರ ಅಲ್ರಿ ಕಟ್ಟಿ ಬಸವೇಶ್ವರ ಬಾವಿ ಹೋಣಿಯ ತಾಯಿಂದರೆಲ್ಲರೂ ಕೂಡಿಕೊಂಡು ಮಹಾದೇವಮ್ಮ ತಾಯಿಯವರಿಗೆ ಬೈಕೆ ಬುತ್ತಿಯನ್ನು ತೊಗೊಂಡು ಬಂದಾರ. ಆ ಬೈಕೆ ಬುತ್ತಿ ಕಾರ್ಯಕ್ರಮ ನೆರವೇರಿಸ್ಬೇಕಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ